ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೀಲಿಕ್ಕೆ ಕಾರಣ ಏನು ಕೇಳಿದ್ರೆ, ನಿನ್ನೆ ಕಾಂಗ್ರೆಸ್ಸಿನ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್, ಅದೇ ರೀತಿಯಲ್ಲಿ ಮಾಜಿ ಶಾಸಕರುಗಳು ನಿನ್ನೆ ಬೇರೆ ಬೇರೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗಳಲ್ಲಿ ಪಕ್ಷದ ಸಭೆಯನ್ನು ಮಾಡಿದ್ದಾರೆ. ಸಭೆಯನ್ನು ಮಾಡಿದವಾಗ ಕೆಲವು ಅಂಶಗಳನ್ನು ಹೇಳಿದ್ದಾರೆ. ಆ ಅಂಶಗಳಿಗೆ ಸಂಬಂಧಪಟ್ಟ ಹಾಗೆ ಅವರ ಪ್ರಶ್ನೆಗೆ ನಾವು ಉತ್ತರವನ್ನು ಕೊಡಬೇಕಾಗಿದೆ. ಉತ್ತರವನ್ನು ಕೊಡಲಿಕ್ಕೆ ನಾವು ಮಾಧ್ಯಮದವರೊಟ್ಟಿಗೆ ಇವತ್ತು ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ನಮ್ಮ ಸಂಸದರಾಗಿರ್ತಕ್ಕಂಥ ಪಿ.ವೈ. ರಾಘವೇಂದ್ರ ಅವರು ಇದನ್ನು ತುಂಬ ಸಲ ಮಾಧ್ಯಮದ ಮುಖಾಂತರ ಹೇಳಿದ್ದೇವೆ, ಸಾರ್ವಜನಿಕ ಸಭೆಗಳಲ್ಲಿ ಹೇಳಿದ್ದೇವೆ, ಎಲ್ಲಿ ಹೇಳಬೇಕಂತೆಲ್ಲ ಹೇಳಿದ್ದೇವೆ. ಸರಳ ನಮ್ಮ ಸಂಸದರಾದ ಪಿ.ವೈ. ರಾಘವೇಂದ್ರ ಅವರು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಲ 4ನೇ ಬಾರಿಗೆ ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಹಿಂದೆ ಸ್ಪರ್ಧೆ ಮಾಡಿದವಾಗ ಬಹಳ ಅಂತರದಿಂದ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಮತ್ತು ಬೈಂದೂರಿನಿಂದ ಅತಿ ಭಾರಿ ಅಂತರದ ಮತಗಳಿಂದ ಜಯವನ್ನು ಸಾಧಿಸಿದ್ದಾರೆ. ಸಂಸದರು ಕಳೆದ 5 ವರ್ಷದ ಅವಧಿಯಲ್ಲಿ ಬೈಂದೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ. ನಿಮ್ಗೆ ಗೊತ್ತಿದ್ದ ಹಾಗೆ ಮೀನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ಅದು ಗಂಗೊಳ್ಳಿ ಬಂದರಿರ್ಬೋದು, ಮರವಂತೆಯ ಮೀನುಗಾರರ ಬೇಡಿಕೆಗೆ ಅನುಗುಣವಾಗಿ ಮರವಂತೆಯ ಬಂದರಿರ್ಬೋದು, ಕೊಡೇರಿಯ ಬಂದರಿರ್ಬೋದು, ಅಳವೆಗೆದ್ದೆ ಬಂದರಿರ್ಬೋದು. ಈ 4 ಬಂದರುಗಳು ಅದಾದಿದ್ರೆ ಅದು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಿ.ಎಸ್. ಯಡಿಯೂರಪ್ಪನವರ ಕನಸು, ಮತ್ತೆ ಅದು ಸಾಕಾರ ಆಗಲಿಕ್ಕೆ ನಮ್ಮ ಸಂಸದರಾಗಿರ್ತಕ್ಕಂಥ ಪಿ.ವೈ. ರಾಘವೇಂದ್ರ ಅವರು ಕಾರಣ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೇನೆ. ಅದೇ ರೀತಿಯಲ್ಲಿ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಅನೇಕ ವೆಂಟೇಜ್ ಡ್ಯಾಮ್ಗಳು ಆಗ್ತಾ ಇದ್ದವು. ಅದರಿಂದ ಇಡೀ ನಮ್ಮ ಬೈಂದೂರು ಕ್ಷೇತ್ರದ ರೈತ ಬಾಂಧವರಿಗೆ ಮತ್ತೆ ಕುಡಿಯುವ ನೀರಿನ ಬಾವಿಗಳಿಗೆ ಅಂತರ್ಜಲ ಹೆಚ್ಚಿಸುವಂತ ಒಂದು ಕಾರ್ಯಕ್ರಮ ಸಹ ಆ ವೆಂಟೇಜ್ ಡ್ಯಾಮ್ಗಳ ಮುಖಾಂತರ ಆಗಿದೆ. ಅದರಲ್ಲಿ ಇನ್ನು ಮತ್ತೆ ಕೆಲವು ವೆಂಟೇಜ್ ಡ್ಯಾಮ್ ಕಮ್ ಬ್ರಿಡ್ಜ್ ಬಹಳ ವರ್ಷದ ಕನಸುಗಳಿತ್ತು, ಅದನ್ನು ಸಹ ಸಾಕಾರಗೊಳಿಸುವಂತ ಕೆಲಸಗಳನ್ನು ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಮನೆ ಮನೆಗೆ ಕುಡಿಯುವ ನೀರು, ಜಲಜೀವನ್ ಮಿಷನ್ ಜೊತೆಗೆ ಇವತ್ತು ನಾವು ವರಾಯಿಯಿಂದ ಅಲ್ಲಿಂದ ನೀರನ್ನು ಲಿಫ್ಟ್ ಮಾಡಿ ಬೈಂದೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಗ್ರಾಮ ಪಂಚಾಯಿತಿಗಳಿಗೆ ನೀರನ್ನು ಕೊಡಬೇಕೆನ್ನುವಂಥ ಒಂದು ದೊಡ್ಡ ಕನಸಿನಿಂದ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದವಾಗ ನಮ್ಮ ಲೋಕಸಭಾ ಸದಸ್ಯರು ನಬಾರ್ಡ್ ಮುಖಾಂತರ ಬಹಳ ಕಷ್ಟಪಟ್ಟು ಹೋರಾಟವನ್ನು ಮಾಡಿ ಮನೆ ಮನೆಗೆ ನೀರು ಕೊಡಲೇಬೇಕು ಅನ್ನೋ ಉದ್ದೇಶದಿಂದ ಇವತ್ತು ಇಡೀ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ ಆಯಾ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹೊಸ ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡುವುದರ ಮುಖಾಂತರ ಕುಡಿಯುವ ನೀರಿಗೆ ಯೋಜನೆಯನ್ನು ಸಿದ್ಧಪಡಿಸಿ ಇವತ್ತು ಕೆಲಸಗಳು ಆಗ್ತಾ ಇದೆ. ಅಧಿಕಾರಿಗಳು ಸರಿಯಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಸಂದರ್ಭದಲ್ಲಿ ಮಾಡದೇ ಇರೋದ್ರಿಂದ ನಮ್ಮ ಸಂಸದರು ಆ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಮುಖ್ಯಮಂತ್ರಿಗಳನ್ನ ಇದಕ್ಕೆ ಇಮಿಡಿಯೇಟ್ ಆದಂತ ಹಣವನ್ನು ಕೊಡಬೇಕಂತೇಳಿ ನಮ್ಮ ಸಂಸದರು ಒತ್ತಾಯಗಳನ್ನು ಮಾಡಿದರು. ಆದರೆ ಆ ಸಂದರ್ಭದಲ್ಲಿ ಅದೊಂದು 3-4 ತಿಂಗಳಲ್ಲಿ ಚುನಾವಣೆ ಬಂದಿದ್ದರಿಂದ ಅದು ನಮಗೆ ಆ ಸಂದರ್ಭದಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಹಿಂದೂ ಮುಖಂಡರು ಏನ್ ಹೇಳ್ತಾರೆ, ಮರವಂತೆ ಕಡಲ್ ಕೊರೆತ ಆದಾಗ ಪರಿಹಾರ ಕೊಡಲಿಲ್ಲ, ಆವಾಗ ಬಿಜೆಪಿ ಸರ್ಕಾರವೇ ಇತ್ತು, ಪರಿಹಾರ ಕೊಡಲಿಲ್ಲ. ಗೊಂಗೊಳ್ಳಿಯಲ್ಲಿ ದೋಣಿ ದುರಂತ ಆದಾಗ ಕಾಂಗ್ರೆಸ್ ಸರ್ಕಾರ ಇತ್ತು, ಅವರು ಪರಿಹಾರ ಕೊಟ್ಟರು ಅಂತ ಆರೋಪನ ಹಿಂದೂ ಸಂಘಟನೆಯ ಮುಖಂಡರೇ ಮಾಡಿದ್ರು ಮೊನ್ನೆ ಈಶ್ವರಪ್ಪ ಅವರು. ಈಗ ಪಕ್ಷ ವ್ಯವಸ್ಥೆ ಒಳಗೆ ಸಣ್ಣ ಪುಟ್ಟ ದೋಷಗಳು ಅದೆಲ್ಲ ಇರುವುದು ಸ್ವಾಭಾವಿಕ. ಆದರೆ ನೀವು ಗಂಗೊಳ್ಳಿ ಮರವಂತೆ ಕೊಡೇರಿ ಮೀನುಗಾರರಿಗೆ ಏನಾದ್ರು ನ್ಯಾಯವನ್ನು ಕೊಟ್ಟಿದ್ದರೆ ಅದು ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಿಟ್ಟರೆ ಕಾಂಗ್ರೆಸ್ ಈ ಮೀನುಗಾರಿಗೆ ಯಾವುದೇ ಬಂದರು ಆಗಲಿ ಯಾವುದೇ ಮೀನುಗಾರಿಗೆ ಒಳ್ಳೇದಾಗುವಂತ ಯಾವುದೇ ಕಾರ್ಯಕ್ರಮ ಮಾಡಿಲ್ಲ. ಖಾಲಿ ಮೊನ್ನೆ ಬೋಟ್ ದುರಂತ ವಿಚಾರದಲ್ಲಿ ಮಾತ್ರ ಸ್ಪಂದನೆ ಮಾಡಿದ್ದಾರೆ ಬಿಟ್ಟರೆ ಮೀನುಗಾರಿಗೆ ಕಾಯಂ ಆಗಿರ್ತಕ್ಕಂಥ ಯಾವುದೇ ಯೋಜನೆಗಳನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದಿಲ್ಲ. ನಾವು ಇವತ್ತು ಕಾಂಗ್ರೆಸ್ಸಿನ ನಮ್ಮ ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ಸಮುದಾಯ ಬಂದರು ಬಿಟ್ಟು ಮತ್ತೆ ಅದರ ಜೊತೆಗೆ ಎಲ್ಲ ಸಮುದಾಯದ ಭವನಕ್ಕೂ ಸಹ ಹಣವನ್ನು ಕೊಟ್ಟಿದ್ದೇವೆ. ನಾವು ಒಳ್ಳೆ ಕೆಲಸ ಕೊಟ್ಟಿದ್ದೇವೆ. ಸಂಸದರ ಸಾಧನೆ ಶೂನ್ಯ ಅಂತ ಹೇಳಿದ್ರೆ
ಇಡೀ ಕ್ಷೇತ್ರದಲ್ಲಿ ಮತದಾರ ಆಡ್ಕೊಳ್ತಾ ಇದ್ದಾರೆ. ಏನು ಇದೇ ಟಾಪಿಕ್ ಅನ್ನ ಏನು ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರಿಂದ ಬೈಂದೂರು ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ರೀತಿಯಾದ ಒಂದುಗಳು ಬಂದ್ಬಿಟ್ರೆ ಏನು ಬರಲಿ ನೋಡುವ. ಈಗ ನಮ್ಗೆ ಹೇಳ್ತಾರೆ, ಈಗ ಕಾಂಗ್ರೆಸ್ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ನಮ್ಮ ಶಾಸಕರಾದ ಗುರುರಾಜ್ ಗಂಟಿಹೊಳಿಯವರು ಇವತ್ತು ಶಾಸಕರಾಗಿದ್ದಾರೆ. ಈಗ ಈ 10 ತಿಂಗಳ ಅವಧಿಯಲ್ಲಿ ಒಂದೇ ₹1 ಇವತ್ತು ನಮ್ಮ ಕ್ಷೇತ್ರಕ್ಕೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕೊಡಲಿಲ್ಲ. ಆವಾಗ ಶೂನ್ಯ ಯಾರಂತ ಇದೀಗ ಎಲ್ಲದಕ್ಕೂ ಕಾರಣ ಈ ಬೈಂದೂರು ಕ್ಷೇತ್ರಕ್ಕೆ ಅನುದಾನ ಬರಲಿಕ್ಕೆ ಕಾರಣ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂತ ವ್ಯವಸ್ಥೆ, ಸಂಸದರು ಅದನ್ನ ಮಾಡ್ಕೊಂಡು ಬಂದಂತ ಕೆಲಸಕ್ಕೆ ಇವತ್ತು ಬೈಂದೂರು ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ. ನಾನು ಅವರ ಶೂನ್ಯ ಅನ್ನುವಂಥ ಶಬ್ದವನ್ನ ಅದು ತಪ್ಪು ನನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅದರಿಂದ ಮತ್ತೆ ಅಭಿವೃದ್ಧಿ ವಿಚಾರಗಳು ಬಂದವಾಗ ನಮ್ಮ ಸಂಸದರ ಬಗ್ಗೆ ಇಡೀ ನಮ್ಮ ಬೈಂದೂರು ಕ್ಷೇತ್ರದಲ್ಲಿ, ಬೈಂದೂರು ಕ್ಷೇತ್ರ ಅಲ್ಲ, ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಗೆಲ್ಲ ಗೊತ್ತಿದೆ. ಹೊತ್ತು ಶಿವಮೊಗ್ಗದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿಗಳನ್ನು ಮಾಡಿದ್ದಾರೆ ಅನ್ನೋ ವಿಚಾರ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಇಡೀ ಇವತ್ತು ಶಿವಮೊಗ್ಗ ಅಂತಕ್ಕಂಥದ್ದು ಬೆಂಗಳೂರಿಗೆ ಸರಿಸಮಾನವಾಗಿರ್ತಕ್ಕಂಥ ನಗರವನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕೀರ್ತಿ ಇದ್ರೆ ಅದು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರ ಸಾಧನೆ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಅಭಿವೃದ್ಧಿ ವಿಚಾರಗಳು ಬಂದಾಗ ಇವತ್ತು ಇಡೀ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಹಳ ಒಂದು ಒಳ್ಳೆ ರೀತಿಯಾದಂತಹ ಅಭಿಪ್ರಾಯಗಳು ಬರ್ತಾ ಇದೆ ಇವತ್ತು. ಆದ್ರಿಂದ ಇವತ್ತು ಕಾಂಗ್ರೆಸ್ ಅನಿಸ್ತಾ ಇದೆ, ನಾನು ಕೇಳತಕ್ಕಂಥದ್ದು ಏನು ಕೇಳಿದ್ರೆ, ಹಿಂದೆ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾಗಿದ್ದವರು ಹಿಂದೆ 5 ವರ್ಷ ಚುನಾವಣೆ ನಿಂತಾಗ ಬಂದಿದ್ದಾರೆ, ಪುನಃ ಮತ್ತೆ ಈಗ ಬಂದಿದ್ದಾರೆ ವೋಟ್ ಕೇಳಲಿಕ್ಕೆ. ಇದು ಜನಪ್ರತಿನಿಧಿಗಳ ವ್ಯವಸ್ಥೆಯ? ನಮ್ಮ ಸಂಸದರು ಹಾಗಲ್ಲ. ನಮ್ಮ ಸಂಸದರು ಪಾದರ್ಶದಂತೆ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಿರ್ತಕ್ಕಂಥ ಒಬ್ಬ ಸಂಸದ. ರಾಷ್ಟ್ರೀಯ ನಾಯಕರು ಹೇಳ್ತಿದ್ರು, ಬೈಂದೂರು ಇಡೀ ನಮ್ಮ ಭಾರತ ದೇಶದಲ್ಲಿ 10 ಜನ ಸಂಸದರನ್ನ, ಒಳ್ಳೆಯ ಸಂಸದರನ್ನ ಆಯ್ಕೆ ಮಾಡೋದಾದ್ರೆ ಆ 10 ಸಂಸದರಲ್ಲಿ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಸಂಸದರಾದ BY ರಾಘವೇಂದ್ರ ಅವರು ಬರ್ತಾರೆ ಅಂತಕ್ಕಂಥ ಮಾತನ್ನ ರಾಷ್ಟ್ರೀಯ ನಾಯಕರು ಹೇಳ್ತಾರೆ, ಪ್ರತಿಯೊಬ್ಬ ಮತದಾರರು ಹೇಳ್ತಾರೆ. ಆದ್ರಿಂದ ನಾನು ಗೋಪಾಲ್ ಪೂಜಾರಿ ಅವರಿಗೆ ಇಷ್ಟು ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಅಭಿವೃದ್ಧಿ ವಿಚಾರಗಳು ಬಂದವಾಗ ನಮ್ದು ಪಟ್ಟಿ ನೋಡುವ, ನಿಮ್ದು ಪಟ್ಟಿ ನೋಡುವ, ಯಾರ ಬೈಂದೂರು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಈಗಾಗಲೇ ನಿಮಗೆ ಗೊತ್ತಿದೆ. ಹೊತ್ತು ಅದು ಸೋಮೇಶ್ವರ ಬೀಚ್ ಇರ್ಬೋದು, ಮರವಂತೆ ಬೀಚ್ ಇರ್ಬೋದು, ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಇವತ್ತು ಮಾಡ್ತಾ ಇದ್ದಾರೆ. ಆ ಎಲ್ಲ ಕೆಲಸಗಳಿಗೆ ಈಗ ನಮ್ಮ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಗುರುರಾಜ್ ಗಂಟಿಹೊಳಿಯವರು ಪೂರಕವಾಗಿ ನಮ್ಮ ಸಂಸದರಿಗೆ ಬೆಂಬಲವಾಗಿ ನಿಂತು ಬೈಂದೂರು ಕ್ಷೇತ್ರದಲ್ಲಿ ಎಲ್ಲ ಕಡೆ ಅತ್ಯುತ್ತಮವಾದಂತಹ ಕೆಲಸಗಳನ್ನು ಮಾಡಲಿಕ್ಕೆ ಈಗಾಗಲೇ ತಯಾರಿಗಳನ್ನ ಶ್ರೀಯುತ ಗುರುರಾಜ್ ಗಂಟಿಹೊಳಿಯವರು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಪಕ್ಷದ ಏನು ಇವತ್ತು ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಸಿದ್ಧತೆಗಳನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ 3-4 ದಿವಸದ ಈಚೆಗೆ ನಮ್ಮ ಶಾಸಕರಾದಂತಹ ಗುರುರಾಜ್ ಗಂಟಿಹೊಳಿಯವರು ಪ್ರತಿ ಬೂತ್ಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿ ನಮ್ಮ ಕಾರ್ಯಕರ್ತರ, ನಮ್ಮ ಮತದಾರರ ಏನು ಸಮಸ್ಯೆ ಇದೆ ಅದನ್ನು ಆಲಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಅದಕ್ಕೆ ಪರಿಹಾರವನ್ನ ಕೊಂಡುಕೊಳ್ಬೇಕಂತ ರೀತಿಯಲ್ಲಿ ನಮ್ಮ ಪಕ್ಷ ಮತ್ತು ನಮ್ಮ ಶಾಸಕರು ಒಟ್ಟಾಗಿ ಪ್ರತಿ ಬೂತ್ಗಳಿಗೆ ಭೇಟಿ ಕೊಡುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ರಾಜಕಾರಣ ಅಂತಕ್ಕಂಥದ್ದು ಬೇರೆ ಬೇರೆ ವಿಚಾರಗಳಿದೆ. ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ನಾನು ಇವತ್ತು ಬಿಜೆಪಿಗೆ ಸೇರಿದ ಮೇಲೆ ಈ ಪಕ್ಷದ ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ. ರಾಜ್ಯದ ಉಪಾಧ್ಯಕ್ಷ, ರೈತ ಮೋರ್ಚಾದ ರಾಜ್ಯದ ಉಪಾಧ್ಯಕ್ಷನಾಗಿದ್ದೇನೆ. 4.5 ವರ್ಷಗಳ ಕಾಲ ಇದರ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ಈಗ 4 ವರ್ಷಗಳ ಕಾಲ ಪಕ್ಷದ ಅಧ್ಯಕ್ಷನಾಗಿದ್ದೇನೆ. ಅಂದ್ರೆ ಸರ್ 10 ವರ್ಷಗಳ ಕಾಲ ನನಗೆ ಬಿಜೆಪಿ ಸರ್ಕಾರ ಪದವಿ ಕೊಟ್ಟಿದೆ. ನನಗೆ ಇದು ಸುಕುಮಾರ್ ಶೆಟ್ಟರ್ ಕಾಂಗ್ರೆಸ್ ಸೇರುವಾಗ ನಿಮ್ಮ ಹೆಸರು ಕೂಡ ಇತ್ತು. ಆಮೇಲೆ ನಿಮ್ಗೆ ಮಂಡಲಾಧ್ಯಕ್ಷರು ಘೋಷಣೆ ಆದ ಮೇಲೆ ನೀವು ಹೋಗ್ಲಿಲ್ಲ ಅನ್ನತಕ್ಕಂಥ ಮಾತುಗಳು ಕೇಳಿ ಬರ್ತದೆ. ಒಂದು ವಿಚಾರ ನಿಮ್ಗೆ ಹೇಳುದ, ಇವತ್ತು ಭಾರತೀಯ ಜನತಾ ಪಕ್ಷದಲ್ಲಿ ಇವತ್ತೆಲ್ಲ ಕಾರ್ಯಕರ್ತರನ್ನ ಇಟ್ಟುಕೊಂಡು ಒಮ್ಮತದಿಂದ ಒಟ್ಟಿಗೆ ಹೋಗುವಂತ ಕೆಲಸವನ್ನ ಮಂಡಲ ಅಧ್ಯಕ್ಷರಾಗಿ ನಾನು ಮಾಡ್ತಿದ್ದೇನೆ. ಭಾರತೀಯ ಜನತಾ ಪಕ್ಷ ನನಗೆ ಪಕ್ಷದಲ್ಲಿ ಎಲ್ಲ ಅಧಿಕಾರಿಗಳನ್ನು ಕೊಟ್ಟಿದ್ದಾರೆ. ನನಗೆ ಕಾಂಗ್ರೆಸ್ ಪಕ್ಷ ನಂಗೆ ಅನಿವಾರ್ಯ ಅಲ್ಲ. ನಾನು ಇವತ್ತು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ಪ್ರಧಾನಮಂತ್ರಿ ಇರುವಾಗ ನಮಗೆ ಕಾಂಗ್ರೆಸ್ ಯಾಕೆ? ನಮಗೆ ಭಾರತೀಯ ಜನತಾ ಪಕ್ಷ ಈ 10 ವರ್ಷಗಳಲ್ಲಿ ಪದವಿ ಕೊಟ್ಟಿದೆ, ಸಿದ್ಧಾಂತ ಕೊಟ್ಟಿದೆ, ಎಲ್ಲದೂ ಕೊಟ್ಟಿದೆ. ಸುಕುಮಾರ್ ಶೆಟ್ಟರು ಟಿಕೆಟ್ ಸಿಗದೆ ಇದ್ದಾಗ ಅವ್ರ ಮನೆಯಲ್ಲಿ ನೀವು ಅವರಿಗೆ ಟಿಕೆಟ್ ಸಿಗ್ಬೇಕಂತ ಭಾರಿ ಪ್ರಯತ್ನ ಪಟ್ಟು ಹೋರಾಟ ಮಾಡಿದ್ರಿ. ಮತ್ತೆ ಅವರ ತೀರ್ಮಾನಕ್ಕೆ ನೀವು ಬದ್ಧ ಅಂತ ಹೇಳಿದ್ರಿ. ವಿಚಾರ ಹೇಳ್ತಾರೆ ಕೇಳಿ. ಒಂದು ಹಂತದವರೆಗೆ ಯಾಕೆಂದ್ರೆ ಸುಕುಮಾರ್ ಶೆಟ್ಟರಿಗೆ ಆವಾಗ ಪ್ರೀತಿ ಇಲ್ಲ ಅಂತ ಪ್ರೀತಿ ಇಲ್ಲ ಅನ್ನೋದು ಪ್ರಶ್ನೆ ಇಲ್ಲ. ಒಬ್ಬ ಶಾಸಕರು ಇರ್ತಾರೆ, ಒಂದು ಪಕ್ಷ ಇರ್ತದೆ. ಒಟ್ಟಿಗಿರುವಾಗ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕೋ ಕೆಲಸವನ್ನ ನಾನು ಯಾವಾಗಲೂ ಮಾಡಿದ್ದಿಲ್ಲ. ಬೆನ್ನಿಗೆ ಚೂರಿ ಹಾಕೋ ಕೆಲಸ ನಾನು ಮಾಡುವುದಿಲ್ಲ.
ಸುಕುಮಾರ್ ಶೆಟ್ಟರು ಶಾಸಕರಾಗಿದ್ದಾಗ ಅವರಿಗೆ ಟಿಕೆಟ್ಸ್ ಬೇಕು ಅವರಿಗೆ ಟಿಕೆಟ್ಸ್ ಬೇಕು ಕೊಡಬೇಕನ್ನುವಂಥದ್ದು ನನ್ನ ಅಭಿಪ್ರಾಯ. ಅವಾಗ ಕೊಡಬೇಕಾಗ್ತದೆ ಹೇಳಿ. ಆವಾಗ ಪಕ್ಷ ಒಂದು ತೀರ್ಮಾನ ತಗೊಳ್ತು. ಏನಕ್ಕೆ ಈ ಸಲ ನಾವು ಬದಲಾವಣೆ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಆವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಪಕ್ಷ ಹೇಳೋದು ಕೇಳಬೇಕು, ಬಿಟ್ಟು ಕೇಳಬೇಕು, ವ್ಯಕ್ತಿ ಹೇಳಿದ್ರೆ ನೀವು ಹೋಗ್ಲಿಕ್ಕಾಗಲ್ಲ. ಪಕ್ಷ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನ ಇವತ್ತು ಟಿಕೆಟ್ ಕೊಟ್ಟಿದೆ, ಅವ್ರನ್ನ ಗೆಲ್ಲಿಸಲಿಕ್ಕೆ ನಾವೆಲ್ಲ ಒಟ್ಟಾಗಿ ಶ್ರಮವನ್ನು ಮಾಡಿದ್ದೇವೆ, ಹೋರಾಟವನ್ನು ಮಾಡಿದ್ದೇವೆ. ಒಂದು ವಿಚಾರ ಹೇಳ್ತೇನೆ ನೋಡಿ, ಇವತ್ತು ಹಿಂದಿನ ಶಾಸಕರಾಗಿದ್ದಾವಾಗ ಅದು ಶಾಸಕರ ವ್ಯವಸ್ಥೆ ನಾನು ಗೌರವ ಕೊಡ್ತೇನೆ, ನಾನು ಇಲ್ಲ ಅನ್ನೋದಂತ ಪ್ರಶ್ನೆ ಇಲ್ಲ. ಆದರೆ ಇಷ್ಟೊಂದು ಅನುದಾನಗಳು ಬೇರೆ ಕ್ಷೇತ್ರಕ್ಕೆ ಬಂದಿತ್ತ, ಇಷ್ಟೊಂದು ಅನುದಾನ ಈ ಕ್ಷೇತ್ರಕ್ಕೆ ಬರಬೇಕಾದ್ರೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ BS ಯಡಿಯೂರಪ್ಪನವರು ನಮ್ಮ ಮುಖ್ಯಮಂತ್ರಿ ಆದ್ರಿಂದ ವಿಶೇಷವಾದಂಥವ್ರು ಬೈಂದೂರು ಬಗ್ಗೆ ನಮ್ಮ ಯಡಿಯೂರಪ್ಪನವರಿಗೆ ವಿಶೇಷವಾದಂಥ ಪ್ರೀತಿ ಮತ್ತು ವಿಶ್ವಾಸ ಇರೋದ್ರಿಂದ ಆ ದೊಡ್ಡ ರೀತಿಯಾಗಿರ್ತಕ್ಕಂಥ ದೊಡ್ಡ ಯೋಜನೆಗಳು ಮತ್ತು ಈ 3,000 ಕೋಟಿ ಹಣ ಬರಲಿಕ್ಕೆ ಅದಕ್ಕೆ ನಮ್ಮ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮತ್ತೆ ನಮ್ಮ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರ ವಿಶೇಷವಾದಂಥ ಪ್ರಯತ್ನ ಅಂತ ಹೇಳಲಿಕ್ಕೆ ಲಕ್ಷ್ಯ ಪಡ್ತೇನೆ. ಒಂದು ದೊಡ್ಡ ಯೋಜನೆ. ಅದರ ಜೊತೆಗೆ ಇಡೀ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲಾ ರಸ್ತೆಗಳು ಗುಣಮಟ್ಟದಾಗಿದೆ. ಅದು ಡಾಂಬರ್ ರಸ್ತೆ ಇರಬಹುದು, ಕಾಂಕ್ರೀಟ್ ರಸ್ತೆ ಇರಬಹುದು. ಇಡೀ ನಮ್ಮ ಬೈಂದೂರು ಕ್ಷೇತ್ರದ ಜನರಿಗೆ ಇಷ್ಟೊಂದು ರಸ್ತೆಗಳು ಆದ್ದು ಬಹಳ ದಾಖಲೆಯ ವಿಚಾರ. ಅದರ ಜೊತೆಗೆ ಇವತ್ತು ಟವರ್ಗಳು ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇರುವಂತಹ ಈ ಸಂದರ್ಭದಲ್ಲಿ ಸಾಧಾರಣ 27 ಟವರ್ಗಳ ಕೆಲಸಗಳು ಇವತ್ತು ಆಗ್ತಾ ಇದೆ. ಇವತ್ತು ಜನರಿಗೆ ಅದು ನಮ್ಮ ರೈತರಿಗೆ ಮತದಾರರಿಗೆ ಬಹಳ ಖುಷಿ ಅಂತಂದಿರ್ತಕ್ಕಂಥ ಒಂದು ಕೆಲಸ. ಅದ್ರ ಜೊತೆಗೆ ಇನ್ನೂ ಕೆಲವು ಬೇರೆ ಬೇರೆ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಿತರ ಬೇರೆ ಬೇರೆ ಕೆಲಸಗಳನ್ನ ಇವತ್ತು ನಮ್ಮ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಮಾಡಿದ್ದಾರೆ. ಆ ತೃಪ್ತಿ ನಮ್ಮ ಬೈಂದೂರು ಜನರಿಗಿದೆ ಇವತ್ತು. ಅದ್ರ ಜೊತೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸಿದ್ಧತೆಗಳು ಬಹಳ ನಮ್ಮ ಕಾರ್ಯಕರ್ತರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಒಳ್ಳೆಯ ಕೆಲಸಗಳು ಆಗ್ತಾ ಇದೆ. ನಮ್ಗೆ ವಿಶ್ವಾಸ ಇದೆ, ಖಂಡಿತವಾಗಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ಹಗಲಿರುಳು ದುಡಿತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ನಮಗೆಲ್ಲ ವಿಶ್ವಾಸ ಇದೆ. ಈ ಒಂದು ಚುನಾವಣೆಯಲ್ಲಿ ನಮ್ಮ ಮೇ 7ನೇ ತಾರೀಕಿಗೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ಖಂಡಿತವಾಗಿ ನಾವು ಹತ್ತಿರ 1 ಲಕ್ಷದ ಮತಗಳ ಅಂತರದಿಂದ ಬೈಂದೂರು ಕ್ಷೇತ್ರದಲ್ಲಿ ನಮ್ಮ ಪ್ರೀತಿಯ ಸಂಸದರಾಗಿರ್ತಕ್ಕಂಥ ಶ್ರೀಯುತ BY ರಾಘವೇಂದ್ರ ಅವರಿಗೆ ಎಲ್ಲ ಜಾತಿಯವರು ಎಲ್ಲ ತರದವರು ಒಟ್ಟಾಗಿ 1 ಲಕ್ಷದ ಲೀಡನ್ನು ಕೊಡ್ತಾ ಇರತಕ್ಕಂಥ ಭಾವನೆ ಇವತ್ತು ನಮ್ಮ ಬೈಂದೂರು ಕ್ಷೇತ್ರದ ಮತದಾರರಿಗೆ ಇರತಕ್ಕಂಥ. ಈಗ ಇದಕ್ಕೊಂದು ನಿಮ್ಗೆ ಸರಿಯಾದಂಥ ಉತ್ತರವನ್ನು ಕೊಡ್ತೇನೆ. ಯಾಕೆ ಕೇಳಿದ್ರೆ ನಾನು ಹೇಳ್ತೇನೆ ಕೇಳಿ. ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾವಾಗ 2 ವರ್ಷಗಳ ಕಾಲ ಕೊರೋನಾ ಬಂತು. ಅದು ಬರಗಾಲಕ್ಕಿಂತ ಜಾಸ್ತಿ. ಕೊರೋನಾ ಸಮಯದಲ್ಲಿ ಯಾವುದೇ ರೀತಿಯ ಎಲ್ಲ ಇಡೀ ನಮ್ಮ ದೇಶ ಎಲ್ಲರೂ ಬಾಗಿಲಾಕೊಂಡು ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬಂತು. ಆ ಕೊರೋನಾ ಸಮಯದಲ್ಲಿಯೂ ಸಹ ಬೈಂದೂರು ಕ್ಷೇತ್ರಕ್ಕೆ 3,000 ಕೋಟಿ ಅನುದಾನ ಬಂದಿದೆ. ಮತ್ತೆ ಸಣ್ಣ ಪುಟ್ಟ ಕೆಲಸ ಮಾಡಲಿಕ್ಕಾಗಿಲ್ಲ. ಇಷ್ಟೊಂದು ನೀವೆಲ್ಲ ಆಲೋಚನೆ ಮಾಡಬೇಕು. ಯಾಕಂದ್ರೆ 3,000 ಕೋಟಿ ಅಂತ ಪರಿಸ್ಥಿತಿಯಲ್ಲಿ ಬಂತು ಅಂತ ಹೇಳಿದ್ರೆ ನಮ್ಮ ಯಾರು ಅಭಿವೃದ್ಧಿಯ ಬಗ್ಗೆ ಒತ್ತು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ತಾವು ಆಲೋಚನೆ ಮಾಡಿ. ವಿಚಾರ ಹೇಳಿದ ಗೋಪಾಲ್ ಪೂಜಾರಿ ಅವರು ನಿನ್ನೆ ನಮ್ಮ ಸಂಸದರ ಬಗ್ಗೆ ಮಾತಾಡುವಂಥದ್ದು ಬಹಳ ಕೀಳುಮಟ್ಟದ ಮಾತುಗಳನ್ನ ಆಡಿದ್ದಾರೆ. ನಾಳೆಗೆ ಸುಕುಮಾರ್ ಶೆಟ್ಟರು ಎಲ್ಲಾದರೂ ಸಹ ಅವರು ಕೀಳುಮಟ್ಟದ ಮಾತಾಡ್ರೆ ಅವರಿಗೂ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ಪತ್ರಿಕಾಗೋಷ್ಠಿ ಮುಖಾಂತರ ಕೊಡ್ತಾರೆ. ಅದರಲ್ಲಿ ಯಾವ ಪ್ರಶ್ನೆನೂ ಇಲ್ಲ. ನಿಮ್ಗೆ ಗೊತ್ತಿದೆ, ಕೆಲವು ಮಾಡಿ ತೋರಿಸುವುದು, ಕೆಲವು ಮಾತಾಡುವುದು. ಮಾಡಿ ತೋರಿಸುವವರು ನಮ್ಮ ಸಂಸದರಾಗಿರ್ತಕ್ಕಂಥ BY ರಾಘವೇಂದ್ರ. ಮಾತಾಡುವುದೇನಿದ್ರೆ ಅದು ಈಶ್ವರಪ್ಪ ಅಷ್ಟೇ. ಈಗ ನಾಳೆ 7ನೇ ತಾರೀಕಿಗೆ ನಾನು ಹೇಳ್ತೇನೆ, 7ನೇ ತಾರೀಕಿಗೆ ಮತದಾನ ಆಗ್ತದೆ. ಜೂನ್ 4ನೇ ತಾರೀಕಿಗೆ ಪೆಟ್ಟಿಗೆ ಹೊಡಿತಾರೆ. ಆವಾಗ ಡೂಪ್ಲಿಕೇಟ್ ಯಾರಲ್ಲಿ ಮತ್ತೆ ಹೇಳ್ತೇನೆ. 1 ವರ್ಷದ ಒಳಗೆ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಖಾಲಿಯಾದ ಮನೆ ಆಗ್ತದೆ. ಅಲ್ಲಿ ಯಾವುದೇ ನಾಯಕರುಗಳಿಲ್ಲದೆ ಹೇಳಿದ್ರೆ ಬೈಂದೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ನೆಲೆ ಇಲ್ಲದಂತ ವ್ಯವಸ್ಥೆ ಆಗ್ತದೆ. ಖಂಡಿತವಾಗಿ ಇದು ಬರೆದಿಟ್ಕೊಳ್ಳಬೇಕು. ಅವರವರೊಳಗೆ ಕಚ್ಚಾಟ ಮಾಡಿಕೊಂಡು ಅಲ್ಲಿ ಆ ಪಕ್ಷ ಬೈಂದೂರಿನಲ್ಲಿ ಅಂತ್ಯಾಗಿ ಹೋಗ್ತದೆ. ಅಲ್ಲಿ 2 ಮಾತು